ರಾಜಪೂತ್ ಮನೆತನಗಳು ಭಾರತದ ಇತಿಹಾಸದಲ್ಲಿ ಶೌರ್ಯ, ಸ್ವಾಭಿಮಾನ ಮತ್ತು ದೇಶಭಕ್ತಿಯ ಪ್ರತೀಕವಾಗಿ ಪ್ರಸಿದ್ಧವಾಗಿವೆ. ರಾಜಸ್ಥಾನದ ಭೂಮಿಯಲ್ಲಿ ಹುಟ್ಟಿದ ಅನೇಕ ರಾಜಪೂತ್ ರಾಜರು ತಮ್ಮ ಧೈರ್ಯ, ತ್ಯಾಗ ಮತ್ತು ಸ್ವಾತಂತ್ರ್ಯ ಪ್ರೇಮದಿಂದ ಭಾರತದ ಗೌರವವನ್ನು ಎತ್ತಿಹಿಡಿದಿದ್ದಾರೆ. ಈ ರಾಜವಂಶಗಳು ಕೇವಲ ಆಡಳಿತ ನಡೆಸಿದವರಲ್ಲ, ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸ್ವರಾಜ್ಯ, ಸಂಸ್ಕೃತಿ ಮತ್ತು ಧರ್ಮರಕ್ಷಣೆಗೆ ಹೋರಾಡಿದ ವೀರರು. ಇವರಲ್ಲಿ ಮೇವಾರದ ಸಿಸೋಡಿಯಾ ವಂಶದ ಮಹಾನ್ ರಾಜನಾದ ಮಹಾರಾಣಾ ಪ್ರತಾಪ್ ಭಾರತೀಯ ಇತಿಹಾಸದ ಅಮರ ನಾಯಕನಾಗಿ ಹೆಸರಾಗಿದ್ದಾರೆ. ರಾಜಪೂತ್ ಮನೆತನಗಳ ಮೂಲವು ಪ್ರಾಚೀನ ಕ್ಷತ್ರಿಯ ಪರಂಪರೆಯೊಂದಿಗೆ ಸಂಬಂಧಿಸಿದೆ. ಚೌಹಾಣರು, ರಠೋಡರು, ಸಿಸೋಡಿಯರು, ಕಚ್ಚವಾಹರು ಮತ್ತು ಪರಮಾರರು ಪ್ರಮುಖ ರಾಜಪೂತ್ ವಂಶಗಳಾಗಿದ್ದರು. ಇವರು ತಮ್ಮ ರಾಜ್ಯಗಳನ್ನು ಶೌರ್ಯದಿಂದ ರಕ್ಷಿಸುವುದರ ಜೊತೆಗೆ ಕಲೆ, ಸಂಸ್ಕೃತಿ ಮತ್ತು ಧರ್ಮದ ಉಳಿವಿಗೂ ಮಹತ್ವದ ಕೊಡುಗೆ ನೀಡಿದರು. ರಾಜಸ್ಥಾನದ ಕೋಟೆಗಳು, ಅರಮನೆಗಳು ಮತ್ತು ದೇವಾಲಯಗಳು ಇವರ ವೈಭವವನ್ನು ಇಂದಿಗೂ ಸಾರುತ್ತವೆ. ರಾಜಪೂತ್ ವೀರರ ಜೀವನದಲ್ಲಿ ಸ್ವಾಭಿಮಾನವೇ ಅತಿ ಮುಖ್ಯ. ಶತ್ರುಗಳಿಗೆ ಶರಣಾಗುವುದಕ್ಕಿಂತ ಮರಣವನ್ನೇ ಸ್ವೀಕರಿಸುವ ಗುಣ ಇವರಲ್ಲಿ ಕಾಣಿಸಿತು. ಮಹಿಳೆಯರು ಸಹ ಅಪಾರ ಧೈರ್ಯ ತೋರಿದರು. ಯುದ್ಧದಲ್ಲಿ ಸೋಲು ಖಚಿತವಾದಾಗ ತಮ್ಮ ಮಾನರಕ್ಷಣೆಗೆ ಜೌಹರ್ ಮಾಡಿದ ರಾಣಿಯರ ಕಥೆಗಳು ಇಂದಿಗೂ ಶೌರ್ಯದ ಪ್ರತೀಕಗಳಾಗಿವೆ. ಈ ರಾಜಪೂತ್ ಪರಂಪರೆಯಲ್ಲಿಯೇ ಮಹಾರಾಣಾ ಪ್ರತಾಪ್ 1540-1597 ಅತ್ಯುನ್ನತ ಸ್ಥಾನ ಹೊಂದಿದ್ದಾರೆ. ಮೇವಾರದ ರಾಜನಾದ ಅವರು ತಮ್ಮ ರಾಜ್ಯದ ಸ್ವಾತಂತ್ರ್ಯವನ್ನು ಕಾಪಾಡಲು ಮೊಘಲ್ ಚಕ್ರವರ್ತಿ ಅಕ್ಬರ್ ವಿರುದ್ಧ ದಿಟ್ಟ ಹೋರಾಟ ನಡೆಸಿದರು. ಅಕ್ಬರ್ ಅನೇಕ ರಾಜಪೂತ್ ರಾಜರನ್ನು ತನ್ನ ಅಧೀನಕ್ಕೆ ತಂದಿದ್ದರೂ ಮಹಾರಾಣಾ ಪ್ರತಾಪ್ ಮಾತ್ರ ಯಾವುದೇ ಸಂದರ್ಭದಲ್ಲೂ ತಲೆಬಾಗಲಿಲ್ಲ. ಸ್ವಾತಂತ್ರ್ಯವೇ ನನ್ನ ಜೀವ ಎಂಬ ಮನೋಭಾವದಿಂದ ಅವರು ಹೋರಾಡಿದರು. 1576ರಲ್ಲಿ ನಡೆದ ಹಲ್ದಿಘಾಟಿ ಯುದ್ಧವು ಮಹಾರಾಣಾ ಪ್ರತಾಪ್ ಅವರ ಶೌರ್ಯಕ್ಕೆ ಜಗತ್ತಿನ ಸಾಕ್ಷಿಯಾಗಿದೆ. ಅಕ್ಬರ್ ಪರವಾಗಿ ರಾಜ ಮಾನ್ಸಿಂಗ್ ನೇತೃತ್ವದ ಭಾರೀ ಸೇನೆ ಎದುರಿದ್ದರೂ ಮಹಾರಾಣಾ ಪ್ರತಾಪ್ ತಮ್ಮ ಸೀಮಿತ ಸೈನ್ಯದೊಂದಿಗೆ ಅಪ್ರತಿಮ ಸಾಹಸ ತೋರಿದರು. ಅವರ ನಿಷ್ಠಾವಂತ ಕುದುರೆ ಚೇತಕ್ ಈ ಯುದ್ಧದಲ್ಲಿ ಮಹತ್ವದ ಪಾತ್ರ ವಹಿಸಿತು. ಗಂಭೀರವಾಗಿ ಗಾಯಗೊಂಡಿದ್ದರೂ ಚೇತಕ್ ತನ್ನ ರಾಜನನ್ನು ಸುರಕ್ಷಿತವಾಗಿ ಕಾಪಾಡಿ ಕೊನೆಗೆ ಪ್ರಾಣತ್ಯಾಗ ಮಾಡಿತು. ಈ ಘಟನೆ ಭಾರತೀಯ ಇತಿಹಾಸದಲ್ಲಿ ನಿಷ್ಠೆ ಮತ್ತು ಸಾಹಸದ ಅನನ್ಯ ಉದಾಹರಣೆಯಾಗಿದೆ. ಯುದ್ಧದ ನಂತರವೂ ಮಹಾರಾಣಾ ಪ್ರತಾಪ್ ಶರಣಾಗಲಿಲ್ಲ. ಅರಣ್ಯಗಳಲ್ಲಿ ಕಷ್ಟದ ಜೀವನ ನಡೆಸಿದರೂ ಸ್ವಾತಂತ್ರ್ಯವನ್ನು ಬಿಟ್ಟುಕೊಡಲಿಲ್ಲ. ಕುಟುಂಬದವರು ಕಷ್ಟ ಅನುಭವಿಸಿದರೂ ಅವರು ಮೇವಾರದ ಗೌರವಕ್ಕಾಗಿ ತಮ್ಮ ಸಂಕಲ್ಪವನ್ನು ಉಳಿಸಿಕೊಂಡರು. ನಂತರ ಹಲವು ಪ್ರದೇಶಗಳನ್ನು ಮರುಸ್ವಾಧೀನಪಡಿಸಿಕೊಂಡು ಮೇವಾರದ ಸ್ವಾಭಿಮಾನವನ್ನು ಪುನಃ ಸ್ಥಾಪಿಸಿದರು. ಮಹಾರಾಣಾ ಪ್ರತಾಪ್ ಕೇವಲ ಯೋಧನಲ್ಲ, ಆದರ್ಶ ನಾಯಕನೂ ಆಗಿದ್ದರು. ತಮ್ಮ ಪ್ರಜೆಗಳ ಸುರಕ್ಷತೆ, ಗೌರವ ಮತ್ತು ಸ್ವರಾಜ್ಯಕ್ಕಾಗಿ ಜೀವನವನ್ನೇ ಅರ್ಪಿಸಿದರು. ಅವರ ಜೀವನ ಭಾರತೀಯರಿಗೆ ಸ್ವಾತಂತ್ರ್ಯ, ಧೈರ್ಯ ಮತ್ತು ಆತ್ಮಗೌರವದ ಪಾಠವಾಗಿದೆ. ರಾಜಪೂತ್ ಮನೆತನಗಳ ಇತಿಹಾಸ ಭಾರತದ ಶೌರ್ಯಗಾಥೆಯ ಅಮೂಲ್ಯ ಅಧ್ಯಾಯವಾಗಿದೆ. ಮಹಾರಾಣಾ ಪ್ರತಾಪ್ ಅವರಂತಹ ಮಹಾನ್ ವೀರರು ಭಾರತೀಯರ ಮನಸ್ಸಿನಲ್ಲಿ ಸದಾ ಜೀವಂತ. ಅವರ ಕತೆ ನಮಗೆ ದೇಶಪ್ರೇಮ, ತ್ಯಾಗ ಮತ್ತು ಸ್ವಾಭಿಮಾನದ ಮಹತ್ವವನ್ನು ತಿಳಿಸುತ್ತದೆ. ಇಂದಿನ ಪೀಳಿಗೆಯು ಇವರ ಆದರ್ಶಗಳನ್ನು ಅರಿತು ದೇಶದ ಗೌರವವನ್ನು ಕಾಪಾಡಲು ಪ್ರೇರಣೆ ಪಡೆಯಬೇಕು. ಹೀಗಾಗಿ ರಾಜಪೂತ್ ಮನೆತನಗಳು ಮತ್ತು ಮಹಾರಾಣಾ ಪ್ರತಾಪ್ ಭಾರತೀಯ ಇತಿಹಾಸದಲ್ಲಿ ಕೇವಲ ರಾಜರು ಅಲ್ಲ, ಶೌರ್ಯ ಮತ್ತು ಸ್ವಾತಂತ್ರ್ಯದ ಶಾಶ್ವತ ಪ್ರತೀಕಗಳಾಗಿದ್ದಾರೆ. ಅವರ ವೀರಗಾಥೆ ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಸಂಪತ್ತಾಗಿದೆ.